ಅಭಿ ಈ ಕಡೆ ಬರ ಇಲ್ಲೇ ರೀ ಸರಿ ನೋಡ್ರಿ ಮುಂದೆ ಬಿಡೋದು ಮುಂದೆ ಬರ್ರಿ ಸರ್ ಸ್ವಲ್ಪ ಹಿಂದೆ ಬನ್ನಿ ಸ್ವಲ್ಪ ಅಯ್ಯ ಅವ್ರು ಮಾತಾಡೋರು ಇಲ್ಲ ನಮ್ಮಲ್ಲಿ 78,000 ಆಗಿದೆ 7,800 ಸರ್ ಸ್ವಲ್ಪ ಸೈಡ್ ಹೋದ ವರ್ಷ ಇತ್ತು ಹೋದ ವರ್ಷ ಚೆನ್ನಾಗಿದೆ ಹಿಂದೆ ದಾರಿ ಇಲ್ಲ ನನಗೆ ಬಿಡಿ ಬಿಡಿ ದಾರಿ ಬಿಡಿಸಿ ಸೈಡ್ ಬನ್ನಿ ಸರ್ ಸೈಡ್ ಬರ್ರಿ ಸರ್ ಹಲೋ ಸರ್ ಸ್ವಲ್ಪ ಜಾಗ ಬಿಡಿ ಹಂಗೆ ಸೈಡ್ಗೆ ಇರ್ರಿ ಅಷ್ಟೇ ನಿಮ್ದೇನಾ ಎಷ್ಟು ಎಕರೆ 2 ಎಕರೆ ಎಷ್ಟು ಖರ್ಚು ಬರುತ್ತೆ ಬಾಂಡ್ 2 ಎಕರೆಗೆ ಅಂದ್ರೆ 15 ಎಕರೆಗೆ ಹೋದ ವರ್ಷ ಏನು ಸಮಸ್ಯೆ ಆಗಿಲ್ಲ ಹೋದ ವರ್ಷ ಸಮಸ್ಯೆ ಯಾವುದೇ ಸಮಸ್ಯೆ ಇಲ್ಲ ಸರ್ ಈ ಥರ ಬೆಳೆದಿದೆ ಒಳ್ಳೆ ಬೆಳೆ ಆಗಿದೆ ಈ ಸರಿ ಯಾವುದೇ ಥರ ಏನು ಬರಲ್ಲ ಅದೇ ಈ ಎತ್ತರಕ್ಕೆ ಬರಬೇಕಾಗ್ತದೆ ಇದು ಏನು ಉಪಯೋಗ ಆಗಲ್ಲ ಇಲ್ಲ ಸರ್ ಏನು ಆಗಲ್ಲ ಸರ್ ಫಿಮೇಲ್ ಹೆಂಗ್ ಗೊತ್ತಾಗ್ತದೆ ಇದೆ ಸರ್ ತೆನೆ ಬಿಡೋದು ಸರ್ ಇದೆ ತೆನೆ ಕಾಳು ಕಟ್ಟೋದು ಸರ್ ಇದು ಕಾಪು ಸಿಕ್ಸ್ ಇರುತ್ತೆ ಸರ್ ಸೊ 120 ಡೇಸ್ಗೆ ಬಂದ್ಬಿಡುತ್ತೆ ಸರ್ ಈಗೆಲ್ಲ 75 ಡೇಸ್ ಆಗಿದೆ ಸರ್ ಇದು ಮಳೆ ಇಲ್ಲದಾಗ ಸ್ಟಂಟರ್ ಗ್ರೋತ್ ಆಗಿ ಇದು ಪ್ರೊಡಕ್ಷನ್ ಸ್ಟಾರ್ಟ್ ಆಗಿದೆ ಬಿಡಿ ಬನ್ನಿ ಅವ್ರು ನೋಡ್ಕೊಳ್ತಾರೆ ನಿಮ್ದೇನಾ ಇಲ್ಲ ಏನೋ ಒಂದು ಪರಿಹಾರ ಮಾಡ್ತೀವಪ್ಪ ಈಗ ತೆನಿ ಕೂಡ ನಾವೇ ಸಾಯ್ಕತ್ತೀವಿ ಎಲ್ಲ ಕಣ್ಣು ಮುಚ್ಚೋದು ಅರ್ಧ ತಾಸಾಗ ಎಲ್ಲ ಅಪ್ಲೋಡ್ ಆಗಿರ್ತದೆ ಕಣ್ಣು ಮುಚ್ಚೋದು ಕಾಲು ಆಗಿರ್ತಾವ ಅಂತೇಳಿ ನಮಗೆ ಸಮಸ್ಯೆ. ಈಗ ಜುಲೈ 29 ಮೇಡಮ್ ಸ್ವಲ್ಪ ಹಿಂಗೆ ಸೈಡ್ ಈಗ ಒಂದು 15,000 ಎಕರೆ ಬಿತ್ತನೆ ಆಗಿದೆ ಸರ್ ರಾಗಿ ಮತ್ತೆ ಶೇಂಗಾ. ಈಗ ಹಿಂದೇನು ಬಿತ್ತನೆ ಆಗಿದೆ ಅಲ್ಲ ಸರ್ ಅರೌಂಡ್ 55 ಡೇಸು ರೈನ್ ಶಾರ್ಟೇಜ್ ಇದೆ ಸರ್ ಹಂಗಾಗಿ ಕಂಪ್ಲೀಟ್ 100% ಲಾಸ್ ಸರ್. ಒಂದು 15 ದಿವಸದಿಂದ ಮಳೆ ಇರುತ್ತೆ ಸ್ವಲ್ಪ ಮಳೆ ಬರ್ತಿಲ್ಲ ಸಂಜೆ ಸ್ವಲ್ಪ ಆಯ್ತು ಒಳ್ಳೇದಾಗ್ತದಿರಿ ಈಗ ಓದಿಂಗ್ ಹಾಕಿದ್ದೀವಿ ಸರ್ ಅದು ಹೋಗ್ಬಿಟ್ಟ ಸರ್ ಜೋಳ ಮೆಕ್ಕೆಜೋಳ ಹಾಕಿದ್ದೀವಿ ಸರ್ ಅದು ಹುಟ್ಟಿಲ್ಲ ಏನಲ್ಲ ಎಲ್ಲೋ ಒಂದೊಂದು ಹುಟ್ಟೈತೆ ಇದು ಎಲ್ಲ ಆಗಿಬಿಟ್ಟದ ಸರ್ 3 ಎಕರೆ ಭೂಮಿ ಈಗ ಮೆಕ್ಕೆಜೋಳ ಹಾಕಿದ್ವಿ ಇವಾಗ ಏನೋ ಇದಿಲ್ಲ ಇವಾಗ ಹಂಗಾಗೈತೆ ಸರ್ ಮೊದಲದೆಲ್ಲ ಕೆಡ್ಸ್ಬಿಡ್ತಾರೆ ಒಂದು 25,000 ರೂಪಾಯಿ ಖರ್ಚಿತ್ತು ಸರ್ 25,000 ರೂಪಾಯಿ ಖರ್ಚು ಬಿಟ್ಟರೆ ಅದೇನೇ ಉಪಯೋಗ ಆಗಲ್ಲ ಏನಲ್ಲ ಅದಕ್ಕೆ ಮತ್ತೆ ತಿರ್ಗ ತಂದು ಮತ್ತೆ 2,000 ರೂಪಾಯಿ ಕೊಟ್ಟು
ಗೊಬ್ಬರ ತಗೊಂಬಂದು 2 ಚೀಲ ಹಾಕಿದ್ರೂ 6 ಪ್ಯಾಕೆಟ್ ಮೆಕ್ಕೆಜೋಳ ಹಾಕಿದ್ರೂ ಹೊಟ್ಟೆ ಇಲ್ಲ, ಎಲ್ಲೋ ಒಂದೊಂದು ತೆತ್ತ. ಇದು ಬರೋದು ವಿಜುವಲ್. ಮೇಡಮ್ ಮುಂದೆ ಬನ್ನಿ ಸರ್ ಮುಂದೆ ಬನ್ನಿ ಸರ್ ಮುಂದೆ ಬರ್ರಿ ಮುಂದೆ ಬನ್ನಿ ಸರ್ ಬನ್ನಿ ಸರ್. ಇದು ಒಳ್ಳೆ ವಿಜುವಲ್. ಅಲ್ಲೇ ದಯವಿಟ್ಟು ಯಾರ ಗುಂಪು ಕಟ್ಕೋಬೇಡಿ ಸರ್. ಅಲ್ಲೇ ರೀ ಗುಂಪು ಕಟ್ಕೋಬೇಡಿ, ಹಂಗೆ ರೀ. ಹೆಸರೇನು? ಕೂಡಲೇ ಮೇಲೆ ಬಂದಾರಲ್ಲ. ಭೀಮೇಶ್ ಎಲ್ಲ ಆಡಿಯೋ ಹಾಕೊಂಡ್ಯಾ? ಇಲ್ವಾ ಆ ಕಡೆ ಹೋಗೋಣ, ಬಾ ಬೈಟಿಗೆ ರೆಡಿ ಮಾಡ್ಕೊಂಡು ಬರ್ರಿ. ಮಾನ್ಯ ಮುಖ್ಯಮಂತ್ರಿ ಸೂಚನೆಯಲ್ಲಿ ಎಲ್ಲಾ ಸಚಿವರು ಒಂದೊಂದು ಜಿಲ್ಲೆಯನ್ನ ಆಯ್ಕೆ ಮಾಡಿ ಅಲಾಟ್ ಮಾಡಿದ್ರು. ಆ ಜಿಲ್ಲೆ ಎಲ್ಲಾ ತಾಲೂಕನ್ನ ವಿಸಿಟ್ ಕೊಟ್ಟು ಮಾಹಿತಿ ರಿಪೋರ್ಟ್ ಅನ್ನ ಕೊಡಕ್ಕೆ ಹೇಳಿದ್ರು. ಈಗ ನಾನು ಬಂದು 2ನೇ ತಾಲೂಕಲ್ಲಿ ನಾನು ಇದ್ದೀನಿ. ಈಗ ಇನ್ನ 4 ತಾಲೂಕು ಬಾಕಿ ಇದೆ. 6 ತಾಲೂಕು ವಿಸಿಟ್ ಕೊಡ್ಬೇಕಂತ ಇದ್ದೀನಿ. ಇವಾಗ ತಾವು ನೋಡಿರ್ಬೋದು, ಪಾಪ ರೈತರು ಒದ್ಲಾಡ್ತವ್ರೆ. ಪಾಪ ಈ ಬಾರಿ ಮಳೆ ಇಲ್ಲ ಅಂದ್ರೆ ಬಹಳ ಸಮಸ್ಯೆ ಹಿನ್ನಡೆ ಆಗಿದೆ. ಅದಕ್ಕಿಂತ ಮುಂಚೆ ಯಾವತ್ತೂ ಈ ತರ ಸಮಸ್ಯೆ ಆಗಿಲ್ಲ. ಈ ವರ್ಷ ತುಂಬಾ ಸಮಸ್ಯೆ ಆಗಿದೆ ಅಂತ ಹೇಳ್ಬಿಟ್ಟು ಕ್ರಾಪ್ ಅಂತೂ ಎಲ್ಲ ಹಾಳಾದಂಗಿದೆ. ನಾನು ಎಲ್ಲೆಲ್ಲಿ ಹೋಗಿದ್ದೀನಿ ಅಲ್ಲಿ ರೈತರು ಪಾಪ ಅಷ್ಟು ಸಾಲನ ಸೋಲನ ಮಾಡಿಬಿಟ್ಟು ಕಷ್ಟಪಟ್ಟು 1 ಎಕರೆಗೆ ಕನಿಷ್ಠ ಒಂದು 15,000 ರೂಪಾಯಿ ಖರ್ಚು ಮಾಡಿದ್ದಾರೆ. ಒಬ್ಬ ಯಾರೋ 2 ಎಕರೆ ಅಂತಾನೆ, 5 ಎಕರೆ ಅಂತಾನೆ, 10 ಎಕರೆ ಅಂತಾನೆ, 3 ಎಕರೆ ಅಂತಾನೆ, 6 ಎಕರೆ ಅಂತಾನೆ ನಷ್ಟ ಆಗಿದೆ. ಬಹಳ ಜನ ಇನ್ಶೂರೆನ್ಸ್ ಮಾಡ್ಕೊಂಡಿದ್ದಾರೆ. ಆ ಇನ್ಶೂರೆನ್ಸ್ ಮಾಡೋರ್ಗು ನನ್ನ ಅನಿಸಿಕೆ ಅವ್ರಿಗೆ ಸಿಗ್ತದೆ. ವಿದೌಟ್ ಇನ್ಶೂರೆನ್ಸ್ ಅವರಿದ್ದಾರೆ ಬಹಳ ಜನ ರೈತರು. ಇನ್ಶೂರೆನ್ಸ್ ಮಾಡೋದು ಗೊತ್ತಿಲ್ಲ ರೈತರಿಗೆ. ಅವ್ರದ್ದು ಒಂದು ಅಧಿಕಾರಿಗಳಿಗೆ ಹೇಳಿದ್ದೀನಿ ನಾನು, ಯಾರು ಇನ್ಶೂರೆನ್ಸ್ ಮಾಡಿದ್ದಾರೆ ಅವ್ರದ್ದೊಂದು ಪಟ್ಟಿ ಕೊಡಿ, ಯಾರು ಇನ್ಶೂರೆನ್ಸ್ ಮಾಡಿಲ್ಲ ಅಂದ್ರೂ ಅವ್ರದ್ದೊಂದು ಪಟ್ಟಿ. ಏನಕ್ಕಂದ್ರೆ ಪಾಪ ಗೊತ್ತಿಲ್ಲ ಅವ್ರಿಗೆ, ಇನ್ಶೂರೆನ್ಸ್ ಮಾಡ್ಕೊಳ್ಳೋದು ಗೊತ್ತಿಲ್ಲ. ಅವ್ರು ನಷ್ಟ ಆಗಿದ್ದೀವಿ ಈ ಬಾರಿ. ಹಾಗಾಗಿ ಅವ್ರದ್ದು ಒಂದು ಪಟ್ಟಿ ಕೊಡಕ್ಕೆ ಹೇಳಿದ್ದೀನಿ. ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದು ಅವ್ರು ಏನು ಪರಿಹಾರ ಕೊಡ್ಬೇಕು ಸರ್ಕಾರ ತೀರ್ಮಾನ ಮಾಡ್ತಾರೆ. 15ನೇ ತಾರೀಕಿಗೆ ಫೈನಲ್ ತೀರ್ಮಾನ ಮಾಡ್ತಾರೆ. ಯಾವ ತಾಲೂಕಾ ಬರ ಘೋಷಣೆ ಮಾಡ್ಬೇಕಂತಲೂ ತೀರ್ಮಾನ ಎಲ್ಲ ಸರ್ವೆ ಮಾಡಿಸಿ ಘೋಷಣೆ ಮಾಡ್ತಾರೆ. ಹಾಗಾಗಿ ಇವತ್ತು ವಿಸಿಟ್ ಕೊಟ್ಟು ಮನೆ ಮುಖ್ಯಮಂತ್ರಿ ನಾನು ಮಾಹಿತಿ ಹೋದ ವರ್ಷದ್ದು 100 ಕೋಟಿದಲ್ಲಿ 65 ಕೋಟಿ ಬಂದಿದೆ. 65 ಕೋಟಿ ಬಂದಿದೆ. ಹೋದ ವರ್ಷದ್ದು 100 ಕೋಟಿದಲ್ಲಿ 65 ಕೋಟಿ ಬಂದಿದೆ ಅಂತೆ. ಇನ್ನು 35 ಕೋಟಿ ಬರ್ಬೇಕು. ಅದು ರೊಟೀನ್, ಅದು ಬರ್ತಾರೆ. ವಿಜಯನಗರ ಜಿಲ್ಲೆ ಅತ್ಯಂತ ಕಡಿಮೆ ಮಳೆ ಆಗಿರ್ತಕ್ಕಂಥ ಜಿಲ್ಲೆ. ಈ ರೈತರ ಪರಿಸ್ಥಿತಿ ಬಹಳಷ್ಟು ನೋಡ್ದಲ್ಲ. ಈಗ ರೈತರ ಹೇಳ್ತಾರಲ್ಲ, ಈ ಬಾರಿ ಆಗಿರೋದು ಯಾವತ್ತೂ ಆಗಿಲ್ಲ. ಈ ಬಾರಿ ಆಗಿರೋದು ನಿಜ. ಮಳೆ ಬಂದಿಲ್ಲ. ಈಗ ದೇವ್ರ ದಯೆಯಿಂದ 1 ತಿಂಗಳಿಂದ ಮಳೆ ಇದೆ. ಈಗ ಡ್ಯಾಮ್ ಅಲ್ಲಿ ತಮಗೆಲ್ಲ ನಮ್ಮ ತುಂಗಭದ್ರಾ ಡ್ಯಾಮ್ದು 100 TMC ನೀರು ಇರಬೇಕಾಗಿತ್ತು. ಇವತ್ತು ಮೊನ್ನೆವರೆಗೂ 60 ಇತ್ತು. ಈಗ 69 ಆಗಿದೆ ಅಂತೆ. 69 ಆಗಿದೆ. ಹೋದ ವರ್ಷ ಇದೇ ಟೈಮಲ್ಲಿ 7ನೇ ತಾರೀಕು ಆಗಸ್ಟಿಗೆ 80 TMC ಇತ್ತು. ಅಂದ್ರೆ ಈಗ ಮಳೆ ಬರ್ತಂತ ನಿರೀಕ್ಷೆ. ಕುಡಿಯೋ ನೀರಿಗೆ ಏನು ಸಮಸ್ಯೆ ಇಲ್ಲ ನಮಗೆ. ನೋಡು, ಅದು ಎಲ್ಲ ಮಾಹಿತಿ ತಗೊಂಡು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತರ್ತೀನಿ.